ಈ ತರ ಹಿಂಗೆ ನನಗೆ ಟಾರ್ಚರ್ ಮಾಡ್ತಾ ಇದ್ದಾನೆ, ವಿಡಿಯೋ ಇಟ್ಕೊಂಡು ಏನಾದ್ರು ಹೆಲ್ಪ್ ಮಾಡೋಕ್ಕಾಗುತ್ತಾ ಅಂತ. ಸರಿ ಇವನೇನಂತ ಹೇಳಿದಾನೆ, ಆಯ್ತು ಕಳ್ಸು ಅದೇನು ವಿಡಿಯೋ ನಾನು ನೋಡ್ತೀನಿ, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ. ಈ ಒಂದು ವಿಚಾರಕ್ಕಾಗಿ ಅವಳು ಏನ್ ಮಾಡಿದಾಳೆ, ಆ ಪರ್ಸನಲ್ ವಿಡಿಯೋಸ್ನ ಇವನಿಗೆ ಕೂಡ ಶೇರ್ ಮಾಡಿದಾಳೆ. ಅವಳು ಎರಡು ಹೆಣ್ಣೆತ್ತಿಲ್ಲ ಸರ್, ನನ್ನ ಮಗಳು ಒಂದು ಹೆಣ್ಮಗು ಅಂತ ಗೊತ್ತಾಗಿಲ್ವ ಸರ್. ಇದನ್ನ ಇಟ್ಕೊಂಡು ನನ್ನ ಈ ತರ ಬ್ಲಾಕ್ ಮೇಲ್ ಮಾಡ್ತಾನೆ. ಆ ವಿಡಿಯೋಸ್ ಇಟ್ಕೊಂಡು ಅವ್ನು ಯಾರೋ ಒಬ್ಬ ಬ್ಲಾಕ್ ಮೇಲ್ ಮಾಡ್ತಿದ್ನಂತೆ. ಆ ಒಂದು ವಿಡಿಯೋಸ್ ಏನ್ ಅವಳ ಪರ್ಸನಲ್ ವಿಡಿಯೋಸ್ ಇತ್ತು ಅದನ್ನ ಇಟ್ಕೊಂಡು ಅವ್ನು ಯಾರೋ ಬ್ಲಾಕ್ ಮೇಲ್ ಮಾಡ್ತಿರೋ ತರ. ಅವ್ರು ಕತ್ತು ಕುಯ್ದ್ರಿಂದ ಪ್ರಾಣ ಹೋಗಿಲ್ಲ, ಫಸ್ಟೇ ಪ್ರಾಣ ಹೋಗಿದೆ. ಅಂದ್ರೆ 52 ಸೆಕೆಂಡ್ಸ್ ಅಲ್ಲೇನೋ ಸ್ಮಾದರಿಂಗ್ ಮಾಡಿರೋದ್ರಿಂದ ಪ್ರಾಣ ಹೋಗಿದೆ ಅಂತ ಹೇಳ್ತಿದ್ದಾರೆ. ಇಂಬು ಪ್ರೆಸ್ ಮಾಡಿ ಇಬ್ರುನು. ಮಾನ್ಯ ವೀಕ್ಷಕರೇ, ಲಕ್ಷ್ಮಿ ಅವರು ಕುತ್ಕೊಂಡಿದ್ದಾರೆ. ಸ್ವತಃ ಅವ್ರ ಮಗಳೇ ಪುಷ್ಪಮಾಲಾ ಅವ್ರ ಮಗಳನ್ನ ಕಳ್ಕೊಂಡಿದ್ದಾರೆ. ಮಂಜುಳಾ ಅವರು ಇದ್ದಾರೆ, ಅವರವ್ರ ಚಿಕ್ಕಮ್ಮ ಆಗ್ಬೇಕು, ಪುಷ್ಪಮಾಲಾ ಅವ್ರ ಚಿಕ್ಕಮ್ಮ ಆಗ್ಬೇಕು. ಅವ್ರ ಹತ್ರನೇ ಈ ಕತೆ ಏನಾಯ್ತು, ಈ ವಿಡಿಯೋ ಸಿಡಿ ಹಗರಣ ಏನು, ಅದು ಮುಂದೆ ಕೊಲೆಗೆ ಕಾರಣ ಆಗುತ್ತೆ ಅನ್ನುವಂಥದ್ದು ಅವ್ರ ಹತ್ರನೇ ಕೇಳ್ತಾ ಹೋಗುವ ಬನ್ನಿ. ಇದಾದ್ಮೇಲೆ ನೀವು ಹೋಗ್ತೀರಾ ಚಿಕ್ಕಬಳ್ಳಾಪುರಕ್ಕೆ. ನಿಮಗೆ ಏನ್ ಹೇಳಿದ್ರು ಪೊಲೀಸರು, ಯಾಕೆ ಈ ಕೊಲೆ ಆಯ್ತಂತ? ಸರ್ ಅದೇ ಅವ್ರು ಹೇಳಿರೋ ಪ್ರಕಾರ, ಅವ್ರು ಏನ್ ಇವಾಗ ಕೊಲೆ ಮಾಡಿದಾಳಲ್ಲ ಅವ್ರ ನಾದಿನಿ ಭವ್ಯ, ಅವ್ರ ಸ್ಟೇಟ್ಮೆಂಟ್ ಪ್ರಕಾರ ಅವ್ರು ನಮಗೆ ಪೊಲೀಸರು ಹೇಳಿದ್ರು ಏನಂತ, ಈ ತರ ಹಿಂಗೆ ಮಧ್ಯರಾತ್ರಿಲಿ ಕಳ್ಳ ಬಂದಿದ್ದಾನೆ. ಕಳ್ಳ ಹೆಂಗ್ ಬಂದ ಅಂತ ಅಂದ್ರೆ, ಅಜ್ಜಿ ಏನೋ ವಾಶ್ರೂಮ್ಗೆ ಅಂತ ಆಚೆ ಹೋಗಿದ್ದಾರೆ. ಹೋಗಿ ಬರೋ ಹೊತ್ತಿಗೆ ಕಳ್ಳ ಒಳಗಡೆ ಹೋಗಿ ಪುಷ್ಪಮಾಲಾದು ಚೈನ್ ತಗೊಳ್ಳುವಾಗ ಅದು ಕಟ್ಟಾಗಿ ಇವಳು ಅಡ್ಡ ಹೋಗಿರೋದಕ್ಕೆ, ಯಾರು ಭವ್ಯ ಅಡ್ಡ ಹೋಗಿರೋದಕ್ಕೆ ಅವಳಿಗೇನೋ ಪೆಪ್ಪರ್ ಸ್ಪ್ರೇ ಮಾಡಿ ಬಾಯಿಗೆ ಬಟ್ಟೆ ತುರ್ಕಿ ಹೋಗಿದ್ದಾನೆ. ನಾನು ಬರೋಷ್ಟರಲ್ಲಿ ಮಕ್ಕಳೆಲ್ಲ ಕಿಚ್ಕೊಳ್ತಾ ಇದ್ರು, ಅಜ್ಜಿ ಹೇಳಿರೋ ಸ್ಟೇಟ್ಮೆಂಟು. ನಾನು ಬರೋಷ್ಟರಲ್ಲಿ ಮಕ್ಕಳೆಲ್ಲ ಕಿಚ್ಕೊಳ್ತಾ ಇದ್ರು. ಕೇಳಿದ್ದಕ್ಕೆ ಅವಳಿಗೆ ಹೇಳೋದಕ್ಕೆ ಆಗ್ತಿರ್ಲಿಲ್ಲ, ಭವ್ಯಂಗೆ ಕೈ ಸನ್ನೆ ಮಾಡಿದ್ಲು. ಅಷ್ಟೊತ್ತಿಗೆ ಪುಷ್ಪಮಾಲನ್ ನೋಡೋಷ್ಟರಲ್ಲಿ ಪುಷ್ಪಮಾಲ ಹಿಂಗೆ ಅಲ್ಲಾಡಿಸಿ ನೋಡಿದೆ, ಇರ್ಲಿಲ್ಲ, ಡೆತ್ ಆಗಿತ್ತು, ಉಸಿರು ನಿಂತೋಗಿತ್ತು. ಅದಕ್ಕೆ ಇವಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದೆ ಅಂತ ಹೇಳಿದ್ದು. ಬಟ್ ಅಲ್ಲಿ ವಾತಾವರಣ ನೋಡಿದ ತಕ್ಷಣ ನಮ್ಗೆ ಅರ್ಥ ಆಯ್ತು ಸರ್, ಯಾವುದೇ ಕಳ್ಳ ಬಂದು ಮಾಡಿಲ್ಲ ಅಂತ. ಬಟ್ ಪೊಲೀಸ್ ಸ್ಟೇಟ್ಮೆಂಟ್ ಇದ್ದಿದ್ದು ಅವಾಗ ಆ ತಕ್ಷಣಕ್ಕೆ ಅದೇ ಇದ್ದಿದ್ದು. ಯಾಕೆ ಭವ್ಯಗೆ ಅದನ್ನ ಕೇಳ್ತಾರೆ ಪೊಲೀಸರು? ಸರ್ ಅದು ಯಾಕೆ ಅಂತ ಅಂದ್ರೆ, ಅವ್ರು ಇದ್ದಿದ್ದೆ 3 ಜನ, ಅಜ್ಜಿ, ಭವ್ಯ ಮತ್ತೆ ಪುಷ್ಪಮಾಲಾ. ಯಾಕೆ ಪುಷ್ಪಮಾಲಾ ಭವ್ಯ ಮನೆಗೆ ಅಜ್ಜಿ ಮನೆ ಹೋದ್ರು? ಸರ್ ಅದನ್ನೇ, ಇವಾಗ ಯಾವಾಗ್ಲೇ ಆದ್ರೂ ಹಸ್ಬೆಂಡ್ ಯಾರು ಮನೇಲಿ ಇಲ್ಲ, ಎಲ್ಲಾದ್ರೂ ಹೊರಗಡೆ ದೇವಸ್ಥಾನಕ್ಕೆ ಹೋಗ್ತಾರೆ ಅಂತ ಅಂದಾಗ ನಮ್ಮ ಹುಡುಗಿ ಹೋಗಿ ಅಲ್ಲಿ ಇರ್ತಾಳೆ, ಅವ್ರ ಅತ್ತೆ ಮನೇಲಿ ಇರ್ತಾಳೆ. ಯಾವತ್ತಿನ ತರ ಅವತ್ತು ಅವಳು ಅದನ್ನೇ ಹೇಳಿರೋದು, ಅಮ್ಮ ಹಿಂಗೆ ನನ್ನ ಕರ್ಕೊಂಡು ಹೋಗ್ತಾ ಇಲ್ಲ, ಕಾರಲ್ಲಿ ಜಾಗ ಇಲ್ಲ ಅಂತ ಹೇಳಿ ನಾನು ಅಲ್ಲಿಗೆ ಹೋಗ್ತಾ ಇದೀನಿ ಅತ್ತೆ ಮನೆಗೆ ಅಂತ. ಸೊ ಭವ್ಯ ಏನ್ ಮಾಡಿದಾಳೆ, ಯಾವಾಗ್ಲೂ ಆ ಮಗು ಹೇಳಿದಾಳೆ, ಯಾವಾಗ್ಲೂ ಆ ರೂಮಲ್ಲಿ ಮಲ್ಕೊಳ್ಳಲ್ವಂತೆ ಅವರು. ಅವತ್ತು ಆ ರೂಮಲ್ಲಿ ಮಲಗಿಸ್ಕೊಂಡಿದ್ದಾಳೆ ಹುಡುಗಿ ಭವ್ಯ ಅನ್ನೋಳು, ನಾವಿಬ್ರು ಜೊತೆಲಿ ಮಲ್ಕೊಳ್ಳೋಣ ಅಂತ. ನಾದ್ನಿ ಪುಷ್ಪಮಾಲಾನ ಇಬ್ರು ಒಟ್ಟಿಗೆ ಮಲಗಿದ್ದಾರೆ. ಅವತ್ತು ಮಲಗಿದಾರ ಒಟ್ಟಿಗೆ ಎಲ್ಲರೂ. ಆ ನಂತರ ನಿಮಗೆ ಇದು ಪೊಲೀಸರು ಯಾವಾಗ ಹೇಳ್ತಾರೆ ಇದನ್ನ ಬಾಯ್ ಬಿಡಿಸು ಈ ವಿಷಯ? ಅವತ್ತು ನಾವು ನೆಕ್ಸ್ಟ್ ಡೇಗೆ ಸರ್, ಡೆತ್ ಆಗಿದ್ದು ನೆಕ್ಸ್ಟ್ ಡೇಗೆ ಗೊತ್ತಾಗಿದೆ ಅವ್ರಿಗೆ. ಇನ್ವೆಸ್ಟಿಗೇಷನ್ ಅಲ್ಲಿ ಅವರು ಭವ್ಯ ಅವಳೇನು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ಲಲ್ಲ, ಅಲ್ಲಿ ಹೋಗಿ ಎನ್ಕ್ವೈರಿ ಮಾಡಿದ್ದಾರೆ ಪೊಲೀಸ್ ಅವರು. ಅಲ್ಲಿ ಅವಳ ಸ್ಟೇಟ್ಮೆಂಟ್ ಕೊಟ್ಟಿರೋದಕ್ಕೂ ಇನ್ಸಿಡೆಂಟ್ ಆಗಿರೋದಕ್ಕೂ ಮ್ಯಾಚ್ ಆಗಿರ್ಲಿಲ್ಲ. ಹಂಗಾಗಿ ಅಲ್ಲಿಂದಲ್ಲೇ ಅರೆಸ್ಟ್ ಮಾಡಿ ಭವ್ಯನ ಕರ್ಕೊಂಡು ಹೋಗಿ ವಿಚಾರಿಸಿದಾಗ ಅವ್ರು ಹೇಳಿರೋದೇನು, ಅದೇ ಸರ್ ಇವಾಗ ಅವರು ಆ ಡ್ರಾಮಾ ಮಾಡಿರೋದು ಅಂದ್ರೆ, ಕಳ್ಳ ಅವಳನ್ನ ಸಾಯಿಸಿ ಅವಳನ್ನ ಪ್ರೊಟೆಕ್ಟ್ ಮಾಡಕ್ ನಾನ್ ಹೋದಾಗ ನನಗೆ ಪೇಪರ್ ಸ್ಪ್ರೇ ಹೊಡೆದು ನನ್ನ ಬೈಕ್ ಬಟ್ಟೆ ತುರುಕಿ ನನಗೆ ಅನ್ಕಾನ್ಶಿಯಸ್ ಆಯ್ತು ಅನ್ನೋ ತರ ಕ್ರಿಯೇಟ್ ಮಾಡ್ಲಿಕ್ಕೆ. ಇಲ್ಲ ಸರ್, ನಾವು ನೋಡಿಲ್ಲ ಆಕ್ಚುಲಿ. ನಾವು ಹೋಗೋತ್ತಿಗೆ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ರು ಅಜ್ಜಿ. ಆಮೇಲೆ ಪೊಲೀಸ್ ಅವ್ರು ನಾವ್ ಯಾರನ್ನೂ ಅವ್ರನ್ನ ನೋಡೂ ಇಲ್ಲ ಹಾಸ್ಪಿಟಲ್ ಅವ್ರ ಕಂಡೀಷನ್ ಹೆಂಗಿತ್ತು ಅಂತ. ಸರ್ ಅದು ಒಂದು ನಾನು ಹೇಳಿದ್ನಲ್ಲ, ವಾತಾವರಣ ನೋಡಿದ್ರೆ ಒಂದು ಚಿಕ್ಕ ಮಗು ಕೂಡ ಹೇಳುತ್ತೆ ಅದು ರಾಬ್ರಿ ಅಲ್ಲ ಅಂತ. ಸೊ ಆತರ ಇತ್ತು ಅದು. ಯಾಕಂದ್ರೆ ಕಳ್ಳ ಬಂದ್ರೆ ಒಂದು ಡೋರು ನೀಟಾಗಿ ಓಪನ್ ಇರುತ್ತೆ, ಒಂದು ಮನೆಯಲ್ಲಿ ಬೇರೆ ಎಲ್ಲ ಏನು ಚಲ್ಲಪಿಲ್ಲಿ ಆಗಿರಲ್ಲ. ಆ ಒಂದು ಕಬೋರ್ಡ್ ಬಟ್ಟೆ ಮಾತ್ರ ಅವಳೇ ಗೊತ್ತಾಗ್ಲಿ ಅಂತ ಭವ್ಯನೇ ಹೇಳ್ದಿರೋದು ಅಂತ ಸ್ಟೇಟ್ಮೆಂಟ್ ಅಲ್ಲಿ ಗೊತ್ತಾಗಿದೆ ಅದೆಲ್ಲ ಆಗಿದೆ ಅಂತ. ಬಟ್ ನಮ್ಗೆ ನಮ್ಗೆ ಅನುಮಾನ ಬಂದಾಗ ಪೊಲೀಸ್ ಅವರು ಇನ್ನೂ ಅವರು ಹೈಪರ್ ಆಗಿ ಯೋಚನೆ ಮಾಡಿರ್ತಾರೆ. ಈಗ 3 ಜನ ಇರುವಾಗ ಅಜ್ಜಿಗೂ ಏನೂ ಆಗಿಲ್ಲ, ನಾದ್ನಿಗೂ ಏನೂ ಆಗ್ಲಿಲ್ಲ. ನಾದ್ನಿ ಹತ್ರನೂ ಒಡವೆ ಇರ್ಬೋದು, ಅಜ್ಜಿ ಹತ್ರನೂ ಒಡವೆ ಇರ್ಬೋದು. ಇವ್ರಿಬ್ರು ಹಾಲಲ್ಲಿ ಮಲಗಿದ್ರೆ ರೂಮಲ್ಲಿ ಇರೋ ಹುಡುಗಿನ ಟಚ್ ಮಾಡಕ್ ಸಾಧ್ಯನೇ ಇಲ್ಲ. ಫಸ್ಟ್ ಇವ್ರಿಗೇನಾದ್ರು ಮಾಡ್ಬೇಕು, ಇವ್ರನ್ನ ಬಿಟ್ರೆ ಆಚೆ ಕರೀತಾರೆ ಜನನ್ನ. ಸೊ ಆ ಒಂದು ಅನುಮಾನ ನಮಗೂ ಇತ್ತು. ಇನ್ನು ಪೊಲೀಸ್ ಅವ್ರಿಗೆ ನಮ್ಗೆ ಅದು ಹೇಳ್ದಂಗೆ ನಮ್ಗಿಂತ ಜಾಸ್ತಿನೇ ಯೋಚನೆ ಮಾಡ್ತಾರೆ. ಅಲ್ಲಿ ಯಾವಾಗ ಭವ್ಯ ಸ್ಟೇಟ್ಮೆಂಟ್ ಕೇಳಿದ್ರು ಅವಾಗ್ಲೇ ಅವ್ರಿಗೆ ಅನುಮಾನ ಬಂದು ಅಲ್ಲಿಂದಲ್ಲೇ ಅರೆಸ್ಟ್ ಮಾಡಿದ್ದಾರೆ ಅವಳನ್ನ. ಅರೆಸ್ಟ್ ಮಾಡಿ ಕೇಳಿದಾಗ ಅವ್ರು ಹೇಳಿರೋದು, ಈ ತರ ಫಸ್ಟ್ ಒಂದು ಅಫೇರ್ ಇತ್ತು ಇವಳಿಗೆ ಮತ್ತೆ ಇನ್ನೊಬ್ಬ ಯಾರಿಗೋ ಬಾಯ್ ಫ್ರೆಂಡ್ಗೆ. ಅವ್ರ ಜೊತೆಗಿದ್ದಿದ್ದು ವಿಡಿಯೋ ಏನೋ, ಅದೇನು ವಿಡಿಯೋಸ್ ಅಂತ ನಮಗೂ ಗೊತ್ತಿಲ್ಲ. ಆ ವಿಡಿಯೋಸ್ ಇಟ್ಕೊಂಡು ಅವ್ನು ಯಾರೋ ಒಬ್ಬ ಬ್ಲಾಕ್ ಮೇಲ್ ಮಾಡ್ತಿದ್ನಂತೆ. ಸೊ ಆ ವಿಚಾರನ ಇವನು ಏನು ಲಲ್ಲು ಈಗ
ಇವ್ರ ಜೊತೆ ಮಿಂಗಲ್ ಆಗಿದ್ದಾನೆ, ಆ ಹುಡುಗ ಬಂದು ಭವ್ಯಗೆ ದೊಡ್ಡಪ್ಪನ ಮಗ ಆಗ್ಬೇಕಂತೆ. ಸೊ ಆ ವಿಚಾರನ ಈ ಹುಡುಗನ ಹತ್ರ ಶೇರ್ ಮಾಡ್ಕೊಂಡಿದ್ದಾಳು ಅವಳು. ಈ ತರ ನನ್ಗೆ ಅವ್ನು ಯಾರೋ ವಿಡಿಯೋ ಇಟ್ಕೊಂಡಿದ್ದಾನೆ, ವಿಡಿಯೋ ಇಟ್ಕೊಂಡು ನನ್ನ ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ, ದುಡ್ಡು ಕೇಳ್ತಿದ್ದಾನೆ ಅಂತ ಇವನಿಗೆ ಹೇಳಿರೋದು. ಪರ್ಸನಲ್ ವಿಡಿಯೋ. ಅವ್ನು ಯಾರ್ದೋ ಅಫೇರ್ ಇತ್ತಲ್ಲ ಈ ಹುಡುಗಿಗೆ, ಅವಳಿಗೆ ಯಾರ್ದೋ ಬೇರೆಯವ್ರ ಜೊತೆ ಅಫೇರ್ ಇತ್ತು. ಆ ಒಂದು ವಿಡಿಯೋಸ್ ಏನ್ ಅವಳ ಪರ್ಸನಲ್ ವಿಡಿಯೋಸ್ ಇತ್ತು ಅದನ್ನ ಇಟ್ಕೊಂಡು ಅವ್ನು ಯಾರೋ ಬ್ಲಾಕ್ ಮೇಲ್ ಮಾಡ್ತಿರೋ ತರ. ಅವ್ರಿಗೆ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ನಮ್ಗೆ ಗೊತ್ತಿಲ್ಲ, ಏನ್ ಮಾಡಿದಾರೆ ಅದು ನಮ್ಗೆ ವಿಚಾರ ಗೊತ್ತಿಲ್ಲ. ಆ ಒಂದು ಇನ್ಸಿಡೆಂಟ್ ನ ಈ ಲಲ್ಲು ಅಂತ ಏನಿದ್ದಾನೆ ಈಗ ಇವ್ರ ಜೊತೆ ಮಿಂಗಲ್ ಆಗಿದ್ದಾನೆ, ಇವನ ಹತ್ರ ಈ ಹುಡುಗಿ ಶೇರ್ ಮಾಡಿದ್ದಾಳೆ ಭವ್ಯ ಅನ್ನೋಳು. ಈ ತರ ಹಿಂಗೆ ನನ್ಗೆ ಟಾರ್ಚರ್ ಮಾಡ್ತಾ ಇದ್ದಾನೆ, ವಿಡಿಯೋ ಇಟ್ಕೊಂಡು ಏನಾದ್ರು ಹೆಲ್ಪ್ ಮಾಡಕ್ ಆಗುತ್ತಾ ಅಂತ. ಸರಿ, ಇವನ್ ಏನಂತ ಹೇಳಿದಾನೆ, ಆಯ್ತು ಕಳ್ಸು ಅದೇನ್ ವಿಡಿಯೋ ನಾನು ನೋಡ್ತೀನಿ, ನಾನ್ ನಿನಗೆ ಹೆಲ್ಪ್ ಮಾಡ್ತೀನಿ. ಈ ಒಂದು ವಿಚಾರಕ್ಕಾಗಿ ಅವಳು ಏನ್ ಮಾಡಿದಾಳೆ, ಆ ಪರ್ಸನಲ್ ವಿಡಿಯೋಸ್ ನ ಇವನಿಗೆ ಕೂಡ ಶೇರ್ ಮಾಡಿದಾಳೆ. ಇದನ್ನ ಇಟ್ಕೊಂಡು ನನ್ನ ಈ ತರ ಬ್ಲಾಕ್ ಮೇಲ್ ಮಾಡ್ತಾನೆ. ಈ ಹುಡುಗ ನಮ್ಗೆ ಪೊಲೀಸ್ ಅವ್ರು ಹೇಳಿರೋ ಮಾಹಿತಿ ಪ್ರಕಾರ 1 ವರ್ಷ ಇವನೇನು ಮಾತಾಡಿಲ್ಲ. ಆ ವಿಡಿಯೋಸ್ ಇಟ್ಕೊಂಡು 1 ವರ್ಷ ಅವಳ ಹತ್ರ ಏನು ಮಾತಾಡಿಲ್ಲ ಇದ್ರ ಬಗ್ಗೆ. ಅದಾದ ನಂತರ ಇವನೇ ದೊಡ್ಡಮ್ಮನ ಮಗನೇ ಬ್ಲಾಕ್ ಮೇಲ್ ಮಾಡಕ್ ಶುರು ಮಾಡಿದ್ದಾನೆ ಭವ್ಯನ. ಸೊ ಅವರು ಇವನ್ ಬ್ಲಾಕ್ ಮೇಲ್ ಮಾಡಿದಾಗ ಇಷ್ಟು ದುಡ್ಡು ಅಂತ ಕೇಳಿದಾಗ ಅವ್ರೇನ್ ಮಾಡಿದ್ದಾರೆ, ಒಂದ್ಸತಿ ಅವ್ರ ಅಮ್ಮ ಮಗಳು ಇಬ್ರು ಸೇರ್ಕೊಂಡು ಇವನ್ಗೆ ಪೊಲೀಸರು ಹೇಳೋ ಪ್ರಕಾರ ಒಂದ್ಸರಿ 4 ಲಕ್ಷ, ಒಂದ್ಸತಿ 2 ಲಕ್ಷ, ಟೋಟಲ್ 6 ಲಕ್ಷ ಕೊಟ್ಟಿದ್ದಾರೆ. ಅದಾದ್ಮೇಲೂ ಸಹ ಅವ್ನು ಯಾವಾಗ ಅವನು ಸ್ಟಾರ್ಟ್ ಮಾಡ್ದ ಬ್ಲಾಕ್ ಮೇಲ್ ಮಾಡಕ್ಕೆ, ಇವ್ರ ಹತ್ರ ದುಡ್ಡಿಲ್ಲ. ನಮ್ಮ ಮಗು ಹತ್ರ 2 ಎಳೆ ಮಾಂಗಲ್ಯ ಚೈನ್ ಇತ್ತು. ಇವ್ರ ಇಂಟೆನ್ಷನ್ ಏನು, ನಮ್ಮ ಮಗು ಇವಾಗ ಅವ್ರಿಗೆ ಬೇಡ, ಸೊ ಈ ಕಡೆ ಇವಳನ್ನ ಸಾಯಿಸ್ಲೂಬೇಕು, ಅವನ್ಗೆ ಒಡವೆ ದುಡ್ಡನ್ನು ಕೊಡ್ಬೇಕು, ಇದು ಇವ್ರ ಪ್ಲಾನ್ ಆಗಿತ್ತು ಅಂತ ಪೊಲೀಸರ ಪ್ರಕಾರ ನಮಗೆ ಮಾಹಿತಿ ಬಂದಿರೋದು. ಯಾವಾಗ ಇವಳು ಕೇಳಿದಾಳೆ, ನಿಂಗೆ ನಮ್ಮ ತಮ್ಮನ ಹೆಂಡತಿ ಹತ್ರ ಈ ತರ ಮಾಂಗಲ್ಯ ಚೈನ್ ಇದೆ, ನೀನ್ ತಗೊಂಡು ಹೋಗು ಅನ್ನೋ ತರ ಇವರು ಪ್ಲಾನ್ ಮಾಡಿರೋದು. 3 months ಇಂದ ಭವ್ಯ ಅವ್ರ ಅಮ್ಮ, ಆ ಹುಡುಗ 3 ಜನನು ಪ್ಲಾನ್ ಮಾಡಿರೋದಂತೆ. ನಮ್ಗೆ ಪೊಲೀಸವ್ರು ಹೇಳಿರೋದು 3 ತಿಂಗಳಿಂದ ಪ್ಲಾನ್ ಮಾಡಿ ಈ ಅತ್ತೆ ಇವ್ರನ್ನೆಲ್ಲ ಕರ್ಕೊಂಡು ಹೋಗೋದಿಕ್ಕೆ ಅದೇ ಕಾರಣ, ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದಿಕ್ಕೆ ಇದೇ ಕಾರಣ, ಇವ್ರನ್ನ ಯಾಕೆ ಬಿಟ್ಟೋದ್ರು ಅಂತ ಅನ್ನೋದಕ್ಕೋಸ್ಕರ ಇದೆಲ್ಲ ಪ್ಲಾನ್ ಮಾಡಿ. ಇವಾಗ ಜೆಂಟ್ಸ್ ಯಾರು ಮನೇಲಿ ಇರಬಾರ್ದು. ಈಗ ಬೇಕಾಗಿರೋದು ಮೇಯ್ನು ಭವ್ಯಗೆ ಇನ್ಸಿಡೆಂಟ್ ಏನು ಅವ್ರಿಗೆ ಕ್ಯಾಶ್ ಕೊಡ್ಬೇಕಾಗಿತ್ತು. ಭವ್ಯ ಅವ್ರ ಅಮ್ಮನ್ಗೆ ಪ್ಲಾನ್ ಕೊಟ್ಟಿರೋದು ಅವ್ರ ಅಮ್ಮ. ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ ಸರ್ ಅಂತ ಹೇಳ್ತಿರೋ ಪ್ರಕಾರ, ಗೊತ್ತಿಲ್ಲ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಯಾರ್ಯಾರಿಗೆ ಗೊತ್ತು, ಭವ್ಯ ಅವ್ರ ಅಮ್ಮ ಇವರಿಬ್ರಿಗೆ ಗೊತ್ತು ಅಂತ ಹೇಳ್ತಿರೋದು, ಪೊಲೀಸರು ಹೇಳಿರೋದು. ಅದ್ರ ಬಗ್ಗೆ ನಮ್ಗೆ ಅಷ್ಟು ಮಾಹಿತಿ ಇರಲ್ವಲ್ಲ, ಡೀಟೇಲ್ ಆಗಿ ಹೇಳಿದ್ದಾರೆ ಎಲ್ಲರೂ. ಇದೇ ನಾನೇನೇನ್ ಹೇಳ್ತಿದ್ದೀನಿ ಅದೆಲ್ಲ ಡೀಟೇಲ್ ಆಗಿ ಹೇಳಿದಾರೆ ನಮ್ಗೆ. ಹೌದು. ಅವಳು ಎಷ್ಟು ದುಡ್ಡು ಕಿತ್ಕೊಂಡಂತೆ, ಅವನು ದುಡ್ಡು ತಗೊಂಡಿದ್ದಾನಲ್ಲ ಗೊತ್ತಿಲ್ಲ, ಅದು ಗೊತ್ತಿಲ್ಲ. ಇವನ್ ದುಡ್ಡು 6 ಲಕ್ಷ ಕೊಟ್ಟಿದಾರಂತೆ ಇವರು, ನಮ್ಮ ಹುಡುಗಿ ಚೈನ್ ಬಿಟ್ಟು. ಅದೇ ಸರಿ, ಈಗ ಅವನಿಗೆ ದುಡ್ಡು ಬೇಕು, ಇವರಿಗೆ ನಮ್ಮ ಹುಡುಗಿ ಪ್ರಾಣ ಬೇಕು. ಈಗ ಭವ್ಯ ಏನು ಲಾಸ್ಟ್ ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿರೋದೇನು ಅಂತ ಅಂದ್ರೆ, ಸರಿ ಒಡವೆ ತಗೊಂಡ್ರಿ, ಯಾಕ ಮಗುನ ಸಾಯಿಸಿದ್ರಿ ಅನ್ನೋದಕ್ಕೆ ಭವ್ಯ ಲಾಸ್ಟ್ ಸ್ಟೇಟ್ಮೆಂಟ್ ಕೊಟ್ಟಿರೋದೇನು ಅಂದ್ರೆ, ಅವಳಿದ್ರೆ ನಮಗ್ ತೊಂದರೆ ಆಗುತ್ತೆ ಅನ್ನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಭವ್ಯ ಅವರು. ಹಾಗಾಗಿ ಇವಾಗ ಅವ್ನು ಹೆಂಗ್ ಬಂದ ಅಂತ ಅಂದ್ರೆ, ಅವತ್ತು ನೈಟ್ 10:00 ಕರ್ಗ ಇದೆ ಸರ್, ಚಾನ್ಸೇ ಇಲ್ಲ ಕಳ್ತನ ಆಗೋದಿಕ್ಕೆ. ತುಂಬಾ ಜನ ಇರ್ತಾರೆ ಅಲ್ಲೇ ಚಿಕ್ಕಬಳ್ಳಾಪುರ. ಮಗು ಅವತ್ ನೈಟ್ 10:00 ಕರ್ಗ ಇತ್ತಂತ. ಸೊ ಆ ಟೈಮಲ್ಲಿ ಜಂಗುಳಿ ಇರುತ್ತೆ, ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಷ್ಟು ಗೊತ್ತಾಗೋದಿಲ್ಲ. ಸೊ ಇವರು ಭವ್ಯ ಏನ್ ಮಾಡಿದ್ದಾರೆ, ಅವ್ರಿಗೆ ಅವಳು ಪುಷ್ಪಮಾಲ ಮಲ್ಕೊಂಡ್ಮೇಲೆ ಅವಳು ಮಲ್ಕೊಂಡ್ಲು, ನೀನ್ ಬಾ ನಾನು ಬಾಗ್ಲು ತೆಗ್ದಿದ್ದೀನಿ ಅಂತ ಹೇಳಿ ಟೆಕ್ಸ್ಟ್ ಮೆಸೇಜ್ ಮಾಡಿದ್ದಾರೆ ಅಂತ ಹೇಳಿದ್ರು, ಪೊಲೀಸ್ ಹೇಳಿದ್ದಾರೆ. ಟೆಕ್ಸ್ಟ್ ಮೆಸೇಜ್ ಮಾಡಿ ಕರ್ಸ್ಕೊಂಡಿರೋದು, 1 hour ಬರ್ತಾ ಇದ್ದೀನಿ ಅಂತ ಅವ್ನು ಹೇಳಿರೋ ತರ, ಇವ್ರು ನಾನು ಬಾಗ್ಲು ತೆಗ್ದಿದ್ದೀನಿ ಬಾ ಅಂತ ಹೇಳಿರೋ ತರ. ಬಂದಿದ್ದೇನೆ, ಇವಳು ಸರಕ್ಕೆ ಕೈ ಹಾಕಿದ್ದಾನೆ, ಆ ಮಗುಗೆ ಎಚ್ಚರಾಗಿದೆ. ಇವ್ರು ಏನ್ ಮಾಡಿದಾರೆ, ಅವ್ಳು ಕಿರ್ಚಕ್ ಸ್ಟಾರ್ಟ್ ಮಾಡಿದ ತಕ್ಷಣ ಪಿಲ್ಲೋ ಹಾಕಿ ಸ್ಮಾದರಿಂಗ್ ಮಾಡಿದ್ದಾರೆ ಅಂತ ಪೊಲೀಸ್ ಹೇಳಿರೋದು. ಸೊ ಹೌದು, ಅವ್ರು ಕತ್ತು ಕುಯ್ದ್ರಿಂದ ಪ್ರಾಣ ಹೋಗಿಲ್ಲ, ಫಸ್ಟೇ ಪ್ರಾಣ ಹೋಗಿದೆ. ಅಂದ್ರೆ 52 seconds ಅಲ್ಲೇನೋ ಸ್ಮಾದರಿಂಗ್ ಮಾಡಿರೋದ್ರಿಂದ ಪ್ರಾಣ ಹೋಗಿದೆ ಅಂತ ಹೇಳ್ತಿದ್ದಾರೆ. ದಿಂಬು ಪ್ರೆಸ್ ಮಾಡಿ ಇಬ್ರುನು, ಆ ಹುಡುಗನು ಮತ್ತೆ ಅವಳು ನಾದ್ನಿ ಭವ್ಯ. ಅದಾದ್ಮೇಲೆ ಅವನು ಅವಳು ಭವ್ಯ ಮಗು ಒಬ್ರು ಅಲ್ಲೇ ಇದ್ರು ಮನೇಲಿ. ಇನ್ನ ಅವ್ಳು ಕಿಚ್ಕೊಳಕ್ ಸ್ಟಾರ್ಟ್ ಮಾಡಿ, ಇನ್ನ ಮಗು ಎದ್ಬಿಡ್ತಾಳೆ ಅಂತ ಹೇಳಿ ಅವಳು ಸ್ವಲ್ಪ ಅನ್ಕಾನ್ಶಿಯಸ್ ಆಗಿದ ತಕ್ಷಣನೇ, ಅನ್ಕಾನ್ಶಿಯಸ್ ಆಗಿತ್ತ ಅಥವಾ ಡೆತ್ ಆಗಿತ್ತ ನಮ್ಗೆ ಅಷ್ಟು ಕ್ಲಾರಿಟಿ ಗೊತ್ತಿಲ್ಲ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ಅದು. ಸೊ ಅದ್ರಲ್ಲಿ ಅವನು ನೀನ್ ತಗೊಂಡ್ ಹೋಗು ಅಂತ ಇವಳು ಭವ್ಯ ಹೇಳಿರೋದು. ಚೈನು ಮತ್ತೆ ಕಿವಿಲಿರೋ ಓಲೆ ಕೂಡ ಬಿಟ್ಟಿಲ್ಲ ಅವನು, ಅದನ್ನ 2 ತಗೊಂಡು ಹೊಟ್ಟೋಗಿದ್ದಾನ ಅವನು. ಹೊಟ್ಟೋದ್ಮೇಲೆ ನಮಗ್ ಬಂದಿರೋ ಮಾಹಿತಿ ಪ್ರಕಾರ ಅಜ್ಜಿ ಏನಿದ್ದಾರೆ ಮನೆಯಲ್ಲಿ, ಅಜ್ಜಿ ಹೇಳಿರೋದು ಇನ್ನು ಬದುಕಿದಳ ಇಲ್ವಾ ನೋಡು ಅಂತ. ಹಂಗಾಗಿ ಇನ್ನು ಬದುಕಿದ್ಲೋ ಇಲ್ವಾ ಅದು ನಮ್ಗೆ ಗೊತ್ತಿಲ್ಲ. ಮೇ ಬಿ ಅವರು ಕ್ರಿಯೇಟ್ ಮಾಡ್ಬೇಕಿತ್ತಲ್ಲ ಇದು ರಾಬರಿ ಅಂತ, ಚೈನ್ ಎಳೆದಾಗ ಮೇ ಬಿ ಏನಾದ್ರು ಗಾಯ ಆಗುತ್ತೆ, ಕತ್ ಕುಯ್ಯುತ್ತೆ ಅಂತ ಆ ಒಂದು ಇಂಟೆನ್ಷನ್ ಇಂದ ಅವರು ಬ್ಲೇಡ್ ಇಂದ 5 rupees ಬ್ಲೇಡ್ ಇಂದ ಕಟ್ ಮಾಡಿದ್ದಾರೆ ಅಂತ ನಮಗ್ ಬಂದಿರೋ ಮಾಹಿತಿ. ಉಸಿರುಗಟ್ಟಿಸಿ ಸಾಯಿಸಿದ್ದಾರೆ ಅಂತ ಹೇಳಿದ್ರು. ಬಟ್ ಅದೇ ಅವರು ಒಂದು ರಾಬರಿ ಅನ್ನೋದು ಒಂದು ಕ್ರಿಯೇಟ್ ಮಾಡ್ಲಿಕ್ಕೋಸ್ಕರ
ಅವಳು ನಾದ್ನಿ ಏನ್ ಮಾಡಿದಾಳೆ ಕಟ್ ಮಾಡಿದಾಳೆ. ಪೆಪ್ಪರ್ ಸ್ಪ್ರೇ ಎಲ್ಲ ಯಾರು ಮಾಡೋದು ಸರ್ ಅವರೇ ಅದು ಗೊತ್ತಿಲ್ಲ ಸರ್ ಹಿಂಗೆ ಅಂತ ಅವ್ಳು ಕೊಟ್ಟರು ಸ್ಟೇಟ್ಮೆಂಟ್. ಅದು ಪೆಪ್ಪರ್ ಸ್ಪ್ರೇ ಮಾಡಿ, ಅದು ಆಕ್ಚುಲಿ ಇವಳಿಗೆ ಪೆಪ್ಪರ್ ಸ್ಪ್ರೇ ಮಾಡಿದ್ರು ಅಂತ ಹೇಳಿದ್ರು ನಮ್ಗೆ. ಕಣ್ಣಿಗೆ ಪೆಪ್ಪರ್ ಸ್ಪ್ರೇ ಮಾಡಿದ್ದಾರೆ, ಆಮೇಲೆ ಅವಳು ಕಿಚ್ಚಕ್ಕೆ ಸ್ಟಾರ್ಟ್ ಮಾಡಿದಾಗ ದಿಂಬ್ ಹಾಕಿ ಸಾಯಿಸಿದ್ದಾರೆ ಅಂತ ನಮ್ಗೆ ಹೇಳಿದ್ದು. ಬಟ್ ಈ ಹುಡುಗಿ ಹೇಳ್ಕೊಂಡಿರೋದು ನಾನು ಕಾಪಾಡೋಕೆ ಹೋದಾಗ ನನಗೆ ಪೆಪ್ಪರ್ ಸ್ಪ್ರೇ ಹೊಡೆದ್ರು, ನನ್ನ ಬಾಯಿಗೆ ಬಟ್ಟೆ ತುರ್ಕಿದ್ರು ಅಂತ ಇವಳು ಸ್ಟೇಟ್ಮೆಂಟ್ ಕೊಟ್ಟು ಹಾಸ್ಪಿಟಲ್ ಸೇರಿರೋದು. ಒಂದು ಯಾವುದೋ ವಿಡಿಯೋ ಒಬ್ಳು ಪ್ರಾಣನೇ ತೆಗಿತಂತೀರಾ? ಒಂದು ವಿಡಿಯೋ ಹೌದು ಸರ್, ಅದನ್ನೇ ಇವಾಗ ನಾನು ಅಂದಿದ್ದು, ಇದು ಯಾವುದೋ ಒಂದು ರಕ್ಷಣೆಗೋಸ್ಕರ ಕೊಲೆ ಮಾಡಿಲ್ಲ, ಯಾರನ್ನೋ ಒಬ್ರನ್ನ ರಕ್ಷಿಸ್ಕೊಳ್ಳೋಸ್ಕೋಸ್ಕರ ಏನೋ ಒಳ್ಳೆ ಕೆಲಸ ಮಾಡಿ ತಾವು ರಕ್ಷಣೆ ಆಗ್ಬೇಕು ಅಂತ ಯಾರೋ ಒಬ್ರು ಪ್ರಾಣ ತೆಗ್ದಿಲ್ಲ. ಹಂಗಾದ್ರೂ ಒಳ್ಳೆ ಕೆಲಸ ಮಾಡುವಾಗ್ಲಾದ್ರೂ ಏನಾದ್ರು ಯಾರನ್ನಾರು ಒಬ್ರನ್ನ ನಾವು ಏನಾದ್ರು ಮಾಡ್ಬೇಕು ಅಂದ್ರೆ ನಮ್ಗೆ ಹಿಂದೆ ಮುಂದೆ ನೋಡ್ತೀವಿ. ಒಂದು ಪ್ರಾಣಿ ಹಿಂಸೆ ಮಾಡ್ಬೇಕು ನಮ್ಗೆ ಅಯ್ಯೋ ಅನ್ಸುತ್ತೆ. ಅಂಥದ್ದಲ್ಲಿ ಅವಳು ಯಾವ್ದೋ ಜೊತೆ ಇರೋ ಪರ್ಸನಲ್ ವಿಡಿಯೋ ಶೇರ್ ಮಾಡ್ತೀವಿ ನಾವು ಅಂತ ಹೇಳಿ ದುಡ್ಡು ಬ್ಲ್ಯಾಕ್ ಮೇಲ್, ಅವನ್ನೇ ಸಾಯಿಸ್ಬಿಡ್ಬೋದಾಗಿತ್ತು ಸರ್. ಅವಳು ಯಾರು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನಲ್ಲ ಅವನ್ನೇ ಸಾಯಿಸ್ಬಿಟ್ಟಿದ್ರೆ ಇನ್ನೊಬ್ರಿಗೆ ತೊಂದರೆ ಆಗ್ತಾ ಇರ್ಲಿಲ್ಲ. ಅದು ಅವಾಗ ನಾವು ಮೆಚ್ಕೋಬೋದಿತ್ತು, ಬಿಡಪ್ಪ ಏನೋ ಅಂತ ಹೇಳ್ಬೋದಿತ್ತು. ಇವಳು ಯಾವುದೋ ಪರ್ಸನಲ್ ವಿಡಿಯೋನ ಶೇರ್ ಮಾಡ್ಬಿಡ್ತಾರೆ. ನನ್ನ ಆಲ್ರೆಡಿ ಊರಿಗೆ ಗೊತ್ತು, ಅವಳು ಆ ಮಕ್ಳನ್ನ ಬಿಟ್ಟು ಓಡೋಗಿದ್ದು ಎಲ್ಲರಿಗೂ ಗೊತ್ತಿತ್ತು. ಇನ್ನು ಅದಕ್ಕೇನಕ್ಕೆ ಭಯ ಬಿದ್ರು? ತೀರ್ಸ್ಕೊಳಕ್ಕೆ ನನ್ನ ಮಗಳು ಬಲಿ ಆದ್ಲು. ಅವಳನ್ನ ಒಂದೇನೋ ಪ್ರೊಟೆಕ್ಟ್ ಮಾಡಕ್ ಹೋಗಿ ನಮ್ಮ ಮಗು ಪ್ರಾಣ ತೆಗೆದು ಎಷ್ಟು ನ್ಯಾಯ ಸರ್? ದೊಡ್ಡಪ್ಪನ ಮಗನಿಗೂ ಅವನ್ಯಾಕೆ ದುಡ್ಡಿಗೆ ಬೀಳ್ತಾನ ಸರ್? ಅವನಿಗೆ ನಮಗೆ ಪೊಲೀಸರು ಸ್ಟೇಟ್ಮೆಂಟ್ ಕೊಟ್ಟಿರೋದೇನು ಅಂತಂದ್ರೆ ಅವನಿಗೆ ಬೆಟ್ಟಿಂಗ್ಸ್ ಇದು ಹುಚ್ಚು ಜಾಸ್ತಿ ಇದೆ ಅಂತ. ಬಟ್ ಅವನ ಬಗ್ಗೆ ನಮ್ಗೇನು ಅಷ್ಟು ಮಾಹಿತಿ ಗೊತ್ತಿಲ್ಲ ಸರ್. ಅವ್ನ ಮುಖನೇ ನಾವು ನೋಡಿಲ್ಲ ಯಾರು ಅಂತ. ಅವ್ರು ಹೇಳೋ ಪ್ರಕಾರ ಅವ್ರ ದೊಡ್ಡಮ್ಮನ ಮಗ ಅಂತ ಹೇಳಿರೋದು. ನಾವು ಯಾರು ಅಷ್ಟು ಪರಿಚಯ ಇಲ್ಲ ನಮ್ಗೆ, ಗೊತ್ತಿಲ್ಲ ಯಾರಂತ ಹೇಳಿ ಗೊತ್ತಿಲ್ಲ. ಪೊಲೀಸರಿಗೆ ಇಬ್ರು ಈಗ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇವಳು ಭವ್ಯ ಫಸ್ಟ್ ಅರೆಸ್ಟ್ ಮಾಡಿದಾರಲ್ಲ, ಅವರು ಹೇಳಿ ಅಮ್ಮಂಗೆ ಗೊತ್ತಿತ್ತಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಿದ್ದು. ಅಮ್ಮನ ಹತ್ರ ಇವಳು ಹೇಳಿರೋ ತರ ಅಮ್ಮ ಮಗಳು ಎಲ್ಲ ಅಮ್ಮನೇ ಈ ಪ್ಲಾನ್ ಕೊಟ್ಟಿರೋದು ಮಗಳಿಗೆ, ಭವ್ಯಗೆ. ಸೊ ನಾನು ಇವ್ರನ್ನೆಲ್ಲ ಕರ್ಕೊಂಡು ಹೋಗ್ತೀನಿ, ನೀನು ಹಿಂಗ್ ಮಾಡ್ಸು ಅಂತ. ಪ್ರಾಣ ಮೇನ್ ಅವಳೇ ಸರ್. ಏನಾಗಿದೆ ಗೊತ್ತಾ ಸರ್, ಇವ್ರ ಮನೇಲಿ ಹೆಂಗೆ ಅಂದ್ರೆ ವಿಡಿಯೋ ಇದು CC ಕ್ಯಾಮ್ರಾ ಹಾಕ್ಸ್ಕೊಂಡಿದ್ದಾರೆ. ನನ್ನ ಮಗಳು ಹೇಳ್ತಾನೆ ಇದ್ಲು, ಅಮ್ಮ CC ಕ್ಯಾಮ್ರಾ ಹಾಕ್ಸ್ಕೊಂಡಿರೋದಕ್ಕೆ ಬೇರೆಯವ್ರಿಗೆ ರಕ್ಷಣೆಗೋಸ್ಕರ ಅಲ್ಲ, ಅದು ಇವರು ಮೀಟಿಂಗ್ ಮಾಡ್ತಾರಲ್ಲ ಸರ್ ಹೆಂಗಸರೆಲ್ಲ ಕುತ್ಕೊಂಡು ಮಾತಾಡ್ಕೊಳ್ಳೋದು. ಅಲ್ಲಿ ಗಂಡಸರು ಬತ್ತವ್ರಿಗೆ ಗೇಟ್ ತೆಗ್ದಿ ಅಂದಾಗ ಬೇರೆ ಚೇಂಜ್ ಮಾಡೋದು, ಮಾತಾಡೋದು ಪ್ಲಾನ್ಗಳು ಇವ್ರದ್ದು. ನಿಮಗೆ ಪೊಲೀಸರು ಬೇರೆ ಏನ್ ವಿಷಯ ಹೇಳಿದ್ರು? ಯಾಕೆ ಪೊಲೀಸರು ಆ ರೀತಿ ಭಯಬಿಡಿಸಿದ್ರು? ವಿಡಿಯೋ ವಿಷಯ ಹೇಗೆ ಹೊರಬಂತು ಸರ್? ಅದೇ ಭವ್ಯನ ಏನು ವಿಚಾರಣೆ ಮಾಡ್ತಾರಲ್ಲ ಅವಾಗ ಅವಳೇ ಹೇಳಿರೋದು, ಈ ತರ ನನಗೆ ಪ್ರಾಬ್ಲಮ್ ಆಗಿತ್ತು, ಈ ತರ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು, ನನಗೆ ದುಡ್ಡು ಶಾರ್ಟೇಜ್ ಆಗಿರೋದಕ್ಕೋಸ್ಕರ ಈ ತರ ಮಾಡಿಸ್ದೆ ಅಂತ. ಸರಿ, ಅವಳಿಗೆ ಪ್ರಾಣ ಯಾಕೆ ತೆಗೆದ್ರಿ ಅಂತ ಅಂದಾಗ ನಮ್ಗೆ ಅವಳಿದೆ ತೊಂದರೆ ಆಗುತ್ತೆ ಅಂತ ಹೇಳಿದ್ದಾರೆ. ಅದೇ ಮುಂದೆ ಏನಾದ್ರು ಅವಳಿಂದ ಮತ್ತೇನೋ ತೊಂದರೆ ಆಗ್ಬೋದು. ಅಕಸ್ಮಾತ್ ಇವಾಗ ಚೈನ್ ಕತ್ಕೊಂಡು ಹೋದಾಗ ಅವಳ ನೋಡೋದಾಗ್ಲಿ ಅಥವಾ ಅವಳು ಏನು ಅಂತ ಕ್ವಶನ್ ಮಾಡ್ತಾಳೆ ಅನ್ನೋದಕ್ಕೋಸ್ಕರನೇ ಅವಳನ್ನ ಇವತ್ತೆಲ್ಲ ನಾಳೆ ನಮ್ಮ ಹುಡುಗಿ ಅದೇ ಸರ್, ಅವಳೇನು ಅದೇ ಹೇಳದ್ನಲ್ಲ, ಅವ್ರ ಅತ್ತೆಗೆ ದೇವ್ರು ಬರೋದು ನಂಬ್ತಾ ಇರ್ಲಿಲ್ಲ, ಮತ್ತೆ ಇವ್ರದೆಲ್ಲ ಏನೋ ಅವ್ಳು ಕೇಳ್ತಾ ಇರ್ಲಿಲ್ಲ. ಸಾಕ್ಷಿ ಕ್ರಿಯೇಟ್ ಆಗತ್ತೆ ಅಂತಾನೆ ಅವಳನ್ನ ಸಾಯಿಸಿದ್ದಾರೆ. ಎಲ್ಲಿದಾನೆ ಗೊತ್ತಿಲ್ಲ ಸರ್. ಎಲ್ಲ ಅವರು ಒಟ್ನಲ್ಲಿ ಇವಾಗ ಅರೆಸ್ಟ್ ಆಗಿರೋದು ಭವ್ಯ ಅವ್ರ ಅಮ್ಮ, ಭವ್ಯ ಅವ್ರ ಅಜ್ಜಿ, ಮತ್ತೆ ಆ ಹುಡುಗ ಲೋಹಿತ್ ಅನ್ನೋನು. ಇವ್ 4 ಜನ ಲಲ್ಲು, ಅವ್ರ 4 ಜನ ಅರೆಸ್ಟ್ ಆಗಿದ್ದಾರೆ. ಭವ್ಯ ಅವ್ರ ಅಮ್ಮ, ಅವ್ರ ಅಜ್ಜಿ ಮತ್ತೆ ಅವನು ಲಲ್ಲು, 4 ಜನನು ಅರೆಸ್ಟ್ ಮಾಡಿದ್ದಾರೆ. ಅಜ್ಜಿನೂ ಮಾಡಿದ್ದಾರೆ, ಯಾಕಂದ್ರೆ ಅಜ್ಜಿನೂ ಇನ್ವಾಲ್ವ್ಮೆಂಟ್ ಇದೆಯಲ್ಲ ಸರ್. ಅಜ್ಜಿ ಅಲ್ಲೇ ಎದುರಿಗೆ ಇತ್ಕೊಂಡೇ ಮಾಡಿಸಿದಾರಲ್ವಾ. 4 ಜನದ ಅರೆಸ್ಟ್ ಆಗಿದೆ. ಇನ್ನು ಉಳಿದವ್ರ ಮೇಲೆ ನಾವು ಕಂಪ್ಲೇಂಟ್ ಕೊಟ್ಟಿದೀವಿ ಸರ್. ಯಾಕಂದ್ರೆ ನಮ್ಗೆ ಎಲ್ಲಾ ಕಡೆ ಎಲ್ಲಾರ ಮೇಲೂ ಅನುಮಾನ ಇದೆ. ಇದ್ದಿದ್ದೆ 1ನೇ ತಾರೀಕು ಮೇಲೆ. ಬಟ್ ಅವ್ರ ಅಮ್ಮ ಹೇಳಿದಾಗ ಅವ್ನ್ ಹೆಂಗ್ ಬಿಟ್ಟೋದ, ಮೀಡಿಯಾದಲ್ಲೂ ಅವ್ನು ಅದನ್ನೇ ಹೇಳಿರೋದು, ಪೀರಿಯಡ್ಸ್ ಡೇಟ್ ಇತ್ತು ಬಿಟ್ಟೋದ್ವಿ ಅಂತ. ಬಟ್ ಅದು ಒಂದು ಅನುಮಾನ ಬರುತ್ತೆ ಸರ್ ನಮ್ಗೆ. ಯಾಕಂದ್ರೆ ಪರ್ಸನಲ್ ಆಗಿ ಅವ್ರ ಹೆಂಡತಿ ವಿಷಯ ಅವನಿಗೆ ಗೊತ್ತಿಲ್ಲದೆ ಯಾರಿಗೂ ಬೇರೆಯವ್ರಿಗೆ ಗೊತ್ತಿರಲ್ಲ. ಸೊ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಒಂದು ವಿಡಿಯೋ ಸಿಡಿ ಅಮಾಯಕ ಒಂದು ಹುಡುಗಿದ ಪ್ರಾಣ ತೆಗಿತಾರೆ. ಅದೇ ಒಂದು ಬಂದಿರೋದು ಇವಾಗ. ಅದೆಲ್ಲಿ ಲೀಕ್ ಮಾಡಿ ಅಷ್ಟು ಭಯ ಇರೋರು ಸರ್. ಮದ್ವೆ ಆಗಿದೆ, ಮಕ್ಳಿದ್ದಾರೆ, ಯಾಕೆ ಕೆಲಸ ಮಾಡ್ಬೇಕು? ಈಗ ನೀನು ಒಂದ್ ಹೆಣ್ಮಗು, ಅವಳು ಒಂದ್ ಹೆಣ್ಮಗು, ಅದು ಅಲ್ಲದೆ ನೀನ್ ನಿನ್ನ ಮಕ್ಳನ್ನ ತನ್ನ ಮಕ್ಳು ಅಂತ ನೋಡ್ಕೊಂಡಿದ್ದಾಳ ಮಗು. ಆ ಒಂದು ನಿಯತ್ತಾದ್ರೂ ಇಡ್ಬೇಕು. ನಾನು ಅದನ್ನೇ ಹೇಳ್ದೆ ಸರ್, ಅವ್ರ ಮಕ್ಳನ್ನೇ ಅವ್ರು ಬಿಟ್ಟು ಹೋಗಿದ್ದಾರೆ ಯಾವ್ದೋ ಜೊತೆಗೆ ಅಂತ ಅಂದಾಗ ನಮ್ಮ ಮಗು ಬಗ್ಗೆ ಎಲ್ಲಿ ಯೋಚನೆ ಮಾಡ್ತಾರೆ? ನಿಮ್ಮ ಏನೀಗ ಪುಷ್ಪಮಾಲನ್ ಗಂಡನ ಪಿನ್ ಅಂದ್ರೆ ತಮ್ಮನೋ ಆಗ್ಬೇಕು, ಅಕ್ಕನೋ ತಂಗಿನೋ ಆಗ್ಬೇಕು, ಅಣ್ಣ ತಂಗಿ ಆಗ್ತಾರೆ. ಅಣ್ಣ ತಂಗಿ ಆಗ್ತಾರೆ. ಯಾರು ಹೇಳಿ? ಅದೇ ಭವ್ಯನು ಮತ್ತೆ ಭರತ್ ಟ್ವಿನ್ಸ್, ಅವರು ಅಣ್ಣ ತಂಗಿ ಆಗ್ತಾರೆ. ಕೊನೆಯದಾಗಿ ನೀವೇನ್ ಹೇಳ್ತೀರಾ? ನಿಮ್ಮ ಮಗಳು ಸಾವಿಗೆ ಎಲ್ಲ ಘಟನೆ ನಡೆದೋಯ್ತು, ನೀವ್ ಏನ್ ಹೇಳ್ತೀರಾ ಸಮಾಜಕ್ಕೆ? ಸರ್ ನಾವೇನು ಹೇಳೋದು ಅಂದರೆ ನನ್ನ ಮಗಳು ಪ್ರಾಣ ಬರಲ್ಲ, ಅವ್ರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಅದನ್ನೇ ನಾನು ಎಲ್ಲರೂ ಕೇಳ್ಕೊಳ್ಳೋದು ಸರ್. ಎಲ್ಲ ಹೆಣ್ಮಕ್ಳಿಗೂ ಹೆಣ್ಮಕ್ಳಿಗೂ ಈ ಥರ ಆಗಬಾರ್ದು. ದುಃಖ ಇಲ್ವಾ ಸರ್? ನನ್ನ ಮಗಳು ನನಗೆ ಕಷ್ಟಪಟ್ಟು ಮನೆ ಕೆಲಸ ಮಾಡಿ ಮಕ್ಕಳನ್ನ ಸಾಕ್ತೆ ಸರ್. ನನ್ನ ಮಗಳು ಇಲ್ಲ ನಾನು ಎಷ್ಟಿರಲಿ ಸರ್. ನಾನು ಒಂದು ಕೈ ಕಟ್ ಮಾಡಿ ಕೊಟ್ಬಿಟ್ಟಿದ್ರು ನನ್ನ ಮಗಳು ನಾನು ಸಾಕೊಳ್ಳಿ.
ಒಂದು ಕೈ ಕೋಪದಲ್ಲಿ ಒಂದೇನೋ ಕೈಯೋ ಕಾಲ ಕಟ್ ಮಾಡ್ಬಿಟ್ಟಿದ್ರು ನನ್ನ ಮಗಳನ್ನ ಸಾಕೊಳ್ಳೋದಿ ಸರ್. ನನ್ನ ಮಗಳೇನು ಭಾರ ಆಯ್ತಿದ್ಲ ಸರ್. ಅವಳು 2 ಹೆಣ್ಣೆತ್ತಿರ್ಲಿಲ್ಲ ಸರ್. ನನ್ನ ಮಗಳೂ ಒಂದು ಹೆಣ್ಮಗು ಅಂತ ಅವಳು ಗೊತ್ತಾಗಿಲ್ವ ಸರ್. ಅಯ್ಯೋ ನನ್ಕಂದ ಮದ್ನಲ್ಲಿ ಅಮೌಂಟ್ ಇಸ್ಕೊಂಡಿದ್ದಾರೆ ಸರ್. ಅವಳಿಗೆ ಏನನ್ನ ಮಾಡಿ ಶಿಕ್ಷೆ ಆಗ್ಲೇಬೇಕು ಸರ್. ಅವ್ರು ಮಾತ್ರ. ನಮ್ಮ ಹೆಸರಮ್ಮ ಲಕ್ಷ್ಮಿ ಅಂತ. ನಾವು ನನ್ನ ಮಗಳು ಸರ್ ಪುಷ್ಪಮಾಲಾಗೆ ಅಮ್ಮ. ನನ್ನೇ ಪ್ರಾಣ ತೆಗೆದ್ಬಿಟ್ರು ಸರ್. ಅಲ್ಲ ತೆಗೆದ್ಬಿಟ್ರು. ನನ್ನ ಮಗಳು ಆಗಲ್ಲ ಅಂದಿದ್ರೆ ನನ್ನ ಮಗಳು ನಾನು ಸಾಕೋತಾ ಇದ್ದೆ ಸರ್. ಒಡವೆ ಎಲ್ಲ ಕಿತ್ಕೊಂಡು ಕಳ್ಸಿದ್ರು ನನ್ನ ಮಗಳನ್ನ ಸಾಕೋಬಿಡ್ತಾ ಇದ್ದೆ. ಅವಾಗೊಂದು ಪ್ರಾಣ ಕೊಟ್ಟಿದ್ರು ಸಾಕಾಗಿ. ಸ್ಟಾರ್ಟಿಂಗ್ ಅಲ್ಲಿ ವರದಕ್ಷಿಣೆ ತಗೊಳೋದಲ್ದೆ ಮತ್ತೆ ಮತ್ತೆ ಹೇಳಿ ಕಳಿಸ್ತಿದ್ರಲ್ಲ, ಅದು ತುಂಬಾನೇ ನೋವು ಸರ್. ಆ ಹುಡ್ಗಿ ನೋಡಿದ್ರೆ ಎಷ್ಟ್ ಚೆನ್ನಾಗಿದ್ದಾಳೆ. ಅವಳಿಗಿಂತ ಸಾಲ ಮಾಡಿ ಇನ್ನೂ ಬಡ್ಡಿ ಇಲ್ಲ ಸರ್, ಇನ್ನೂ ಬಡ್ಡಿ ಕಟ್ತಾ ಇದಾರೆ. ತಿಂಗಳಿಗೆ 20,000 ಬಡ್ಡಿ ಕಟ್ತಾ ಇದೀನಿ ಸರ್. ನಾನು ಕೆಲಸ ಮಾಡ್ಕೊಂಡು ಅಲ್ಲಿ ಕೆಲಸ ಮಾಡಿ ಇಲ್ಲಿ ಬಂದು ಟೈಲರಿಂಗ್ ಕೆಲಸನೂ ಮಾಡ್ತೀನಿ ಸರ್ ಮನೇಲಿ. ಕಟ್ತಾನೆ ಇದೀನಿ ಸರ್. ಇನ್ನು ರೀಸೆಂಟ್ ಆಗೂ 1 ಲಕ್ಷ ಹಾಕಿದ್ದಾರೆ 1 ಲಕ್ಷ ಹಾಕಿನಿ ಸರ್. ನೆತ್ತಿರೋ ತಾಯಂದಿರು ಇಂಥ ಮನೆಗೆ ಯಾರು ಹೆಣ್ಮಕ್ಳು ಕೊಡ್ಬಾರ್ದು. ಮದುವೆ ಮಾಡಿಲ್ಲ ಅಂದ್ರೂ ಚಿಂತೆ ಇಲ್ಲ, ನನ್ನ ಮಕ್ಳು ಮನೇಲಿ ಇರ್ತವೆ ಅನ್ಕೋಬೇಕು. ಬೇಡ ಸರ್ ಇಂಥ ಇದು ಯಾರಿಗೂ. ಎಂತ ನೀವು ವೃತ್ತಿಯಲ್ಲಿ ಏನ್ ಮಾಡ್ತೀರಮ್ಮ? ಸರ್ ನಾನು ಟೀಚರ್ ಆಗಿ ವರ್ಕ್ ಮಾಡ್ತೀನಿ. ನೀವೇನ್ ಹೇಳ್ತೀರಾ ಈ ವರದಕ್ಷಿಣೆ ಪಿಡುಗಿಗೆ? ಸರ್ ಮೇನ್ ಅದೇ, ಅವ್ರು ಡೌರಿ ಕೇಳಿದ್ರು ಅಂತ ಅಂದ್ರೆ ದೇ ಆರ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ಎನಿಥಿಂಗ್. ಫಸ್ಟ್ ಆಫ್ ಆಲ್ ಅವ್ರು ಅದನ್ನ ಡೌರಿ ಅಂತ ಯಾರು ಬರ್ತಾರೆ ಅವ್ರನ್ನಲ್ಲೇ ಕಳ್ಸ್ಬಿಡ್ಬೇಕು ಸರ್ ಆಚೆಗೆ. ಒಳಗಡೆ ಅಂತೂ ಸೇರಿಸಬಾರ್ದು. ಇವಾಗ ನಾವು ಮದ್ವೆ ಮಾಡೋದೇನಕ್ಕೆ ಅವ್ರು ಖುಷಿಯಾಗಿ ಸಂತೋಷವಾಗಿರ್ಲಿ ಅಂತ. ಈಗ ತಾಯಿನೇ ಮಗನ ಜೊತೆ ಹೆಂಡತಿ ಚೆನ್ನಾಗಿದ್ದಾಳೆ ಅಂತ ಪೊಸೆಸಿವ್ನೆಸ್ ಇರುವಾಗ ತಾಯಿಂದಿರ್ ಮಕ್ಳಿಗೆ ಮದ್ವೆ ಮಾಡಬಾರ್ದು. ಅದು ಒಂದು. ಇವಾಗ ನೀವು ಹೆಂಗೆ ಒಂದ್ ಹೆಣ್ಮಗು ಬೇರೆ ಮನೆಯಿಂದ ನೀವು ಬಂದಿರ್ತೀರಾ, ಇನ್ನೊಂದ್ ಹೆಣ್ಮಗುನು ಅದೇ ತೀರ ಬಂದಿರ್ತಾಳೆ. ನೀವು ಮಗಳಂತ ನೋಡ್ಕೊಂಡು ಅವಳು ಅಮ್ಮ ಅಂತಾನೆ ನೋಡ್ಕೊಂತಲೇ ಹೊರತು ಅತ್ತೆ ಅಂತ ನೋಡ್ಕೊಳ್ಳಲ್ಲ ಸರ್. ಮೇನ್ ಸರ್ ಡೌರಿ. ಯಾರು ಡೌರಿ ಕೇಳ್ತಾರೆ ಅವ್ರನ್ನ ಮನೆ ಬಾಗ್ಲಿಗೆ ಸೇರಿಸಬಾರ್ದು. ಮದ್ವೆ ಇಲ್ಲ ಅಂದ್ರೂ ತೊಂದ್ರೆ ಇಲ್ಲ ಸರ್. ಹೆಣ್ಮಕ್ಳು ಹೆಂಗೋ ಬದುಕ್ತಾರೆ ಇವಾಗ. ಇವತ್ತಿನ ಕಾಲದಲ್ಲಿ ನೀವು ಟೀಚರ್ ಆಗಿ ಹೌದು. ಮೂಢನಂಬಿಕೆಗಳು, ಪ್ರತಿ ವಾರ ಮೈ ಮೇಲೆ ದೇವರು ಬರುವುದು ಸುಮಾರು ಮನೆಗಳಲ್ಲಿ, ಇದೆಲ್ಲ ಏನಿದೆ ಸರ್? ಅದೇ ಹೇಳ್ದಂಗ ಅದು ಮೂಢನಂಬಿಕೆನೆ ಸರ್. ಎಲ್ಲಾ ದೇವ್ರು ನಮ್ಮ ಮೈ ಮೇಲೆ ಬಂದು ಏನಾಗುತ್ತೆ ಏನಾಗಲ್ಲ ಅನ್ನೋದು ಒಂದು ಹೇಳೋ ತರ ಇದ್ದಿದ್ರೆ ಪ್ರಪಂಚದಲ್ಲಿ ಜನ ಯಾರು ಕಷ್ಟನೇ ಪಡ್ತಾ ಇರ್ಲಿಲ್ಲ, ಯಾರು ಕೆಲಸನೇ ಮಾಡ್ತಾ ಇರ್ಲಿಲ್ಲ. ನಂಗೆ ನಾಳೆ ಏನಾಗುತ್ತೆ ಅಂತ ಇವತ್ತು ಗೊತ್ತು, ನಾಳೆ ಎಲ್ಲಿ ದುಡ್ಡು ಬರುತ್ತೆ ಅಂತ ನನಗೆ ಗೊತ್ತಾಗುತ್ತೆ, ನಾಳೆ ನಾನು ಏನಾಗ್ತೀನಿ ಅಂತ ಗೊತ್ತಾಗುತ್ತೆ. ಹಂಗಿದ್ರೆ ಏನಕ್ಕೆ ಸರ್ ಈ ಬೇರೆದಲ್ಲಿ ನಾವ್ ಏನಕ್ಕೆ ಕೆಲಸ ಏನಕ್ಕೆ ಮಾಡ್ಬೇಕು, ಏನಕ್ಕೆ ದುಡಿಬೇಕು? ದೇವ್ರು ಬರುತ್ತೆ ಅಂತ ಹೇಳೋದು ದುಡ್ಡು ಮಾಡೋದಕ್ಕೆ. ಈಗ ನಮ್ಮ ಹುಡ್ಗಿ ಮನೇಲಿ ಏನಕ್ಕೆ ಉಪಯೋಗಿಸ್ಕೊಂಡ್ರು ಅಂದ್ರೆ ದುರುಪಯೋಗಕ್ಕೆ ಉಪಯೋಗಿಸ್ಕೊಂಡ್ರು. ಆ ಹುಡ್ಗಿ ಮೇಲೆ ಅಪವಾದ ಮಾಡಕ್ಕೆ, ಆ ಹುಡ್ಗಿನ ನಿಂದಿಸೋಕೋಸ್ಕರ ದೇವ್ರು ಬರುತ್ತೆ ಅಂತ ಇದ್ ಮಾಡ್ಕೊಂಡ್ರು. ಮತ್ತೆ ಅವ್ರಿಗೂ ಅದು ಇಷ್ಟ ಇರ್ಲಿಲ್ವಲ್ಲ ಸರ್. ಅವ್ರಿಗೆ ಸುಮ್ನೆ ಬಾಯಿ ಮಾತಲ್ಲಿ ಹೇಳೋರು ಹೊರ್ತುನು ಆ ಮಗುಗೆ ಮಗು ಆಗ್ಲಿ ಅಂತ ಯಾವತ್ತೂ ಆ ಎಮ್ಮ ದೇವ್ರ ಹತ್ರ ಅಟ್ಲೀಸ್ಟ್ ದೇವ್ರು ಬಂದಾಗ ಎಲ್ಲಾನು ಕೆಟ್ಟದ್ದೇ ಹೇಳಲ್ಲ, ಒಂದ್ ಒಳ್ಳೇದ್ ಹೇಳ್ಬೇಕಲ್ವಾ? ನೀವು ಟೀಚರ್, ಇವತ್ತಿನ ಯುವತಿಯರು ಸುಮಾರು ಜನ ಕಾಲೇಜ್ಗೆ ಗಿಲೇಜ್ ಹೋಗ್ತಾರೆ. ಈ ರೀತಿ ಸುಮಾರು ಜನರ ಮೊಬೈಲ್ ರೆಕಾರ್ಡಿಂಗ್ ಗಳೆಲ್ಲ ಇವತ್ತಿನ ಕಾಲದಲ್ಲಿ ನಡೀತಾ ಇದೆ. ಇದು ಒಬ್ಬರ ಅಮಾಯಕರ ಪ್ರಾಣ ತೆಗೆಯುವುದಕ್ಕೂ ಒಂದು ಈ ರೀತಿ ವಿಡಿಯೋಗಳು ಆಗ್ತಾವೆ ಅಂತೀರಾ? ಹೌದು ಸರ್. ಇವಾಗ ಘಟನೆ ನೋಡಿದಾಗ ಈಗ ಅದೇ ನಮ್ಮ ಮನೇಲಿ ಏನು ಈಗ ಆಯ್ತು, ಈ ಘಟನೆ ನೋಡಿದಾಗ ಇವಾಗ ಕೊಲೆ ಮಾಡಿರೋಳು ಒಂದ್ ಹೆಣ್ಣುಡ್ಗಿ, ಅವಳು ಕರೆಕ್ಟ್ ಆಗಿ ಅವಳು ಒಂದು ಮೈಂಡ್ ಸೆಟ್ ಕರೆಕ್ಟ್ ಆಗಿ ಇಟ್ಕೊಂಡಿದ್ದ. ಈಗ ಅದ್ರಿಂದ ಅವಳ ಲೈಫು ಹಾಳಾಯ್ತು. ಈಗ ಅವಳ ಲೈಫ್ ಹಾಳಾಯ್ತು ಅನ್ನೋದಕ್ಕಿಂತ ನಮ್ಮ ಮಗು ಪ್ರಾಣನೇ ಹೊಟ್ಟೋಯ್ತು. ಇದೆಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಗೆ ಅನಿಸ್ಲಿಲ್ಲ ಒಬ್ಬನ ಭರವಸೆ ಮಾಡಿ ವಿಡಿಯೋ ಕಳಿಸಿದ್ ಇನ್ನೊಂದು ದೊಡ್ಡ ಗಂಡಾಂತರ ತಂದ್ಕೊಂಡು ನೀವು? ಅದನ್ನೇ ಸರ್ ಹೇಳಿದ್. ಇವಾಗ ಅವ್ರು ಯಾರ ಜೊತೆಗೆ ಹೋದ್ರು, ಅವ್ರು ಯಾರೋ ಬ್ಲಾಕ್ ಮೇಲ್ ಮಾಡಿದ್ರು ಸರಿ ಇತ್ತು. ಅದ್ರ ಬದಲು ಇನ್ಯಾರಿಗೋ ವಿಡಿಯೋ ಕಳಿಸಿ ತಾನಾಗ್ ತಾನೇ ಇದೆಲ್ಲ ತಗೊಂಡು ಮೈ ಮೇಲೆ ಹಾಕೊಂಡು ನಮ್ ಮಗು ಪ್ರಾಣ ತೆಗ್ದಂಗ ಆಯ್ತು ಸರ್. ಅವತ್ ರಾತ್ರಿ ಎಷ್ಟ್ ಚೆನ್ನಾಗಿ ಮಲಗಿರ್ತಲ್ಲ, ಅದು ಅವ್ರ ನಾದ್ನಿ ಅಂದ್ರೆ ತುಂಬಾ ಇಷ್ಟ ಸರ್. ಅವಳು ಇವಾಗ ಏನ್ ಪ್ರಾಣ ತೆಗ್ದಿದ್ದಾಳಲ್ಲ, ಅವಳ ಹತ್ರನೇ ಅವಳು ತುಂಬಾ ಕ್ಲೋಸ್ ಆಗಿದ್ದು. ಅವಳೇ ಪ್ರಾಣ ತೆಗಿತಾಳೆ ಅಂದ್ರೆ ಯಾರನ್ನ ನಂಬೋದು ಸರ್? ಆ ಹುಡ್ಗಿ ಎಷ್ಟು ಆಸೆ ಕಟ್ಟಿದ್ಲೋ, ಏನ್ ಮಾಡ್ತಿದ್ಲೋ, ನಾಳೆ ಬೆಳಗ್ಗೆ ನಾನು ಎದೊಳ್ತೀನ ಇಲ್ವಾ ಅನ್ನೋ ಒಂದು ಪರಿಜ್ಞಾನ ಕೂಡ ಹುಡ್ಗಿಗಿಲ್ಲ. ಅಂತ ಹುಡ್ಗಿನ, ಒಂದು ಅಮಾಯಕ ಹುಡ್ಗಿನ ಬಲಿ ತಗೊಂಡಿದ್ದು ತುಂಬಾನೇ ಇದು ಸರ್. ಸರ್ ಅದೇ ಇವಾಗ ಪ್ರತಿಯೊಂದು ಹೆಣ್ಮಕ್ಳು ಈ ಇನ್ಸಿಡೆಂಟ್ ಆದ್ಮೇಲಾದ್ರೂ ಎಚ್ಚೆತ್ಕೋಬೇಕು ಸರ್. ನಾವು ಸ್ಟ್ರಾಂಗ್ ಆಗಿದ್ರೆ ಏನು ಬೇಕಾದ್ರೂ ಎದುರಿಸ್ಬೋದು. ಮದ್ವೆ ಇವತ್ತಿಲ್ಲ ನಾಳೆ ಆಗುತ್ತೆ ಸರ್. ಯಾವತ್ತು ಅವ್ರು ಡೌರಿ ಅಂತ ಮನೆ ಬಾಗ್ಲಿಗೆ ಬರ್ತಾರೆ, ದಯವಿಟ್ಟು ಹೆಣ್ಮಕ್ಳು ತಂದೆ ತಾಯಿ ಅವ್ರನ್ನ ಮನೆಗೆ ಸೇರಿಸಬಾರ್ದು. ಅವ್ನ್ ದುಡಿತನ ಅವ್ನ್ 10 ರೂಪಾಯಿ ದುಡಿಲಿ, ಅವ್ರು ದುಡ್ದು ತಿನ್ಬೇಕು. ಯಾವಾಗ ಅವ್ರು ಡೌರಿ ಅಂತ ಬಂದ್ರು ಅವ್ರ ಸ್ಯಾಟಿಸ್ಫ್ಯಾಕ್ಷನ್, ಅವ್ರ ಲೈಫ್ ಲಾಂಗ್ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ. ಯಾಕಂದ್ರೆ ಅವ್ರ ಹತ್ರ ಇದೆಯೋ ಇಲ್ವೋ,
ಇವಾಗ ಎಲ್ಲಿಂದನೋ ಬಂದಿರೋರ್ಗೆ ನಾವ್ ಯಾಕೆ ಸರ್ ದುಡ್ಡು ಕೊಡ್ಬೇಕು? ನಮ್ಮ ಮಕ್ಳನ್ನ ನಾವ್ ಹೆತ್ತು ನಾವ್ ಹೊತ್ತು ನಾವ್ ಬುದ್ಧಿ ಕಲಿಸಿ ನಾವ್ ಎಜುಕೇಶನ್ ಲಕ್ಷಾಂತರ ರೂಪಾಯಿ ನಾವ್ ಎಜುಕೇಶನ್ ಕೊಟ್ಟು ಮತ್ತೆ ಲಕ್ಷ ಖರ್ಚು ಮಾಡಿ ಅವ್ರಿಗೆ ಮದ್ವೆ ಮಾಡ್ಕೊಟ್ಟಾಗ ಅವ್ರ ಮದ್ವೆ ಮಾಡ್ಕೊಂಡು ಹೋಗೋದಾದ್ರು ಏನಕ್ಕೆ ಸರ್? ಅದೇ ಪೊಲೀಸರ ಪ್ರಕಾರ ಇವಾಗ 4 ಜನನ ಅರೆಸ್ಟ್ ಮಾಡಿದ್ದಾರೆ. ಯಾಕಂದ್ರೆ ನಾವ್ ಹೇಳಿರೋ ಪ್ರಕಾರ ಇನ್ನು ನಮ್ಗೆ ಅನುಮಾನ ಇದೆ. ನಾವು ಸರ್ ಹತ್ರ ಏನ್ ಮಾತಾಡಿದೀವಿ, ಅವರು ಕೂಡ ಶಾಂತವಾಗಿ ಕುತ್ಕೊಂಡು ನಮ್ದೆಲ್ಲ ಏನಿದೆ, ನಮ್ ತೊಂದರೆ ಏನಿದೆ, ನಮ್ಗೆ ಅನುಮಾನ ಏನಿದೆ ಅದೆಲ್ಲ ಕುತ್ಕೊಂಡು ಅವರು ಕೂಡ ನೋಟ್ ಮಾಡ್ಕೊಂಡಿದ್ದಾರೆ. ಸೊ ನಮ್ಗೆ ಒಂದು ಸಮಾಧಾನ ಏನು ಅಂತಂದ್ರೆ ಇಮಿಡಿಯೇಟ್ ಆಗಿ ಅವ್ರನ್ನೆಲ್ಲ ನಮ್ಗೆ ಏನ್ ಇನ್ಸಿಡೆಂಟ್ ಆಗಿದೆ ಅಂತ ಹೇಳಿ ಅವ್ರನ್ನ ಜೈಲ್ಗೆ ಹಾಕಿರೋದು ಒಂದ್ ರೀತಿ ಎಲ್ಲೋ ಆ ಮಗುಗೆ ಒಂದ್ ಸ್ವಲ್ಪ ಶಾಂತಿ ಸಿಗುತ್ತೆ ಅನ್ನೋದು ಒಂದಿದೆ. ನಮ್ಗೆ ಶಿಕ್ಷೆ ಆಗ್ಬೇಕು ಸರ್. ಶಿಕ್ಷೆ ಆದಾಗ್ಲೇ ಆ ಮಗುಗೆ ಕಂಪ್ಲೀಟ್ ಆಗಿ ಆತ್ಮಕ್ ಶಾಂತಿ ಸಿಗೋದು ಯಾವಾಗ ಅಂತಂದ್ರೆ ಕಠಿಣ ಶಿಕ್ಷೆ ಆಗ್ಬೇಕು. ಅವ್ನ್ ಬಿಡಿ, ಅವ್ನ್ ನಮ್ಗೆ ಯಾರು ಅಂತಾನೆ ಅವ್ನಿಗೆ ಗೊತ್ತಿಲ್ಲ. ಮೇನ್ ಬೇಕಾಗಿರೋದು ಇವ್ರು 3 ಜನ. ಅವ್ರ ಬುದ್ಧಿ ಹೇಳ್ಬೇಕಾಗಿರೋರೆ ಅವ್ರ ಆ ಕೆಲಸ ಮಾಡಿದ್ದಾರೆ. ಮನೆ ಒಳಗಡೆ ಇದ್ದು ಈ ರೀತಿ ಅಡ್ಡ ಸೇರಿ ನನ್ನ ಸಾಯಿಸ್ತಾರೆ ಅನ್ನೋದು ಆ ಮಗು ಪರಿಜ್ಞಾನ ಇಲ್ಲ ಸರ್. ಯಾರು ಕೂಡ ಅದನ್ನ ಎಕ್ಸ್ಪೆಕ್ಟ್ ಕೂಡ ಮಾಡಕ್ ಆಗೋದಿಲ್ಲ. ಪೊಲೀಸ್ ಅವರೇ ಸರ್, ಪೊಲೀಸ್ ಅವರೇ ತನಿಖೆ ಮಾಡಿದಾಗ ಗೊತ್ತಾಗಿದೆ. ತಮ್ಮ ಹೆಸರು ಮೇಡಮ್? ಮಂಜುಳಾ ಅಂತ. ನಾನು ಪುಷ್ಪಮಲ್ಲಗೆ ಚಿಕ್ಕಮ್ಮ ಆಗ್ಬೇಕು. ನೀವು ಒಟ್ಟಿಗೆ ನೋಡೇ ಬೆಳೆದ್ರ ಅವಳನ್ನ? ಹೌದು ಸರ್, ಹೌದು. ಅವಳಿಗೂ ಕೂಡ ನಾನು ಟೀಚ್ ಮಾಡಿದ್ದೀನಿ, ಇಂಗ್ಲಿಷ್ ಟೀಚರ್ ನಾನು. ಇವತ್ತು ಅವಳನ್ನೇ ಕಳ್ಕೊಂಡಿದ್ದೀರಾ? ಅದೇ ನಾನು ಏನ್ ಹೇಳ್ಬೇಕು, ಏನ್ ಮಾತಾಡ್ಬೇಕು, ಯಾಕಂದ್ರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅನ್ನೋದಕ್ಕೋಸ್ಕರ ನಾವು ಧೈರ್ಯವಾಗಿ ಮಾತಾಡ್ತಿದೀವಿ ಹೊರತು ನಾವು ಅವಳನ್ನ ಇವತ್ತಿಗೂ ಕೂಡ ನಾವು ಕಳ್ಕೊಂಡಿದೀವಿ ಅಂತ ಅನ್ಕೊಳಕ್ ಆಗ್ತಿಲ್ಲ. ಅಂತ ಒಳ್ಳೆ ಮಗು ಅದು.